ಬಂಧುಗಳೇ, ಒಂದು ಪ್ರಮುಖ ಬೆಳವಣಿಗೆ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಸ್ರೇಲ್, ಅಮೆರಿಕ, ಇರಾನ್ ದಾಳಿಯಿಂದ ನಮಗೆ ಆಗ್ತಿದ್ದಂತ ಇಂಪ್ಯಾಕ್ಟ್ ಏನಪ್ಪಾ ಅಂದ್ರೆ ಅದು ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಇದನ್ನ ಸ್ಟ್ರೇಟ್ ಆಫ್ ಹರ್ಮೂಸ್ ಅಂತೀವಿ, ಅಂದ್ರೆ ಹರ್ಮೂಸ್ ಜಲಸಂಧಿ. ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು ಇದನ್ನ. ಇಲ್ಲಿರುವಂತ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಇರಾಕ್, ಸೌದಿ ಅರೇಬಿಯಾ, ಕುವೈತು, ಕತಾರು, ಯುಎಇ, ಓಮನ್ ಈ ರಾಷ್ಟ್ರಗಳಿಂದ ಭಾರತ ಒಂದು ಹೆಚ್ಚು ಕಡಿಮೆ 60% ತೈಲವನ್ನ ಖರೀದಿ ಮಾಡ್ತಾ ಇತ್ತು. ಆ ತೈಲ ಏನಾಗಬೇಕಿತ್ತು ಅಂದ್ರೆ ಇದೇ ಮಾರ್ಗವಾಗಿ ಹಡಗಿನ ಮೂಲಕ ಈ ಹರ್ಮೋಸ್ ಸಂಧಿಯನ್ನು ದಾಟ ಬರಬೇಕಿತ್ತು. ಆದ್ರೆ ಇಲ್ಲಿ ಇರಾನ್ ಇದೆ. ಇರಾನ್ ಏನು ಹೇಳಿತ್ತು ಅಂದ್ರೆ ಹಡಗುಗಳನ್ನ ದಾಟೋದಕ್ಕೆ ನಾನು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳಿ ಅಲ್ಲಿ ಹಡಗುಗಳ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ಹೀಗಾಗಿ ಹೆದರಿದಂತ ಹಡಗುಗಳು 700ಕ್ಕೂ ಅಧಿಕ ಹಡಗುಗಳು ಇಲ್ಲೇ ನಿಂತ್ಕೊಂಡಿದ್ವು. ಭಾರತದ ಫ್ಲಾಗ್ ಅನ್ನ ಹೊಂದಿದಂತ 37 ಹಡಗುಗಳು ಇಲ್ಲೇ ಸ್ಟಾಪ್ ಆಗಿ ಬಿಟ್ಟಿದ್ವು. ಹೀಗಾಗಿ ಈ ಹರ್ಮುಜ್ ಜಲಸಂಧಿ ಬಂದ್ ಆದ ಕಾರಣಕ್ಕಾಗಿ ಭಾರತಕ್ಕೆ ಕಚ್ಚಾ ತೈಲದ ಅಭಾವದ ಭೀತಿ ಉಂಟಾಗಿತ್ತು. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಬಹುದು ಎನ್ನುವಂತ ಆತಂಕ ಸಹಜವಾಗಿ ಇತ್ತು. ಇರಾನ್ ಇತ್ತೀಚೆಗೆ ಒಂದು ಮಾತನ್ನ ಹೇಳಿತ್ತು, ನಾವು ಬೇರೆ ರಾಷ್ಟ್ರಗಳಿಗೆ ಸಮಸ್ಯೆಯನ್ನ ಮಾಡೋದಿಲ್ಲ, ಕೇವಲ US, ಇಸ್ರೇಲ್, ಯುರೋಪ್ ರಾಷ್ಟ್ರಗಳಿಗೆ ಮಾತ್ರ ಅಂತ ಹೇಳಿ. ಆದರೂ ಕೂಡ ಹಡಗಿನ ಮಾಲೀಕರಿಗೆ ಇಲ್ಲಿ ಪಾಸ್ ಆಗೋದಕ್ಕೆ ಆತಂಕ ಇದ್ದೇ ಇದೆ, ಯಾವಾಗ ಬೇಕಾದ್ರೂ ಕ್ಷಿಪಣಿ ದಾಳಿ ಆಗಬಹುದು ಅಂತ ಹೇಳಿ. ಹೀಗಾಗಿ ನಮಗೆ ಕಚ್ಚಾ ತೈಲದ ಆತಂಕ ಶುರುವಾಗಿತ್ತ. ಆದ್ರೆ ನಮ್ಮ ಪರಮ ಮಿತ್ರ ರಾಷ್ಟ್ರ ರಷ್ಯಾ ಹೇಳಿತ್ತು, ನಾವು ನಿಮಗೆ ತೈಲವನ್ನ ಕೊಡ್ತೀವಿ ಎನ್ನುವ ರೀತಿಯಲ್ಲಿ. ಆದ್ರೆ ಭಾರತಕ್ಕೊಂದು ಸಮಸ್ಯೆ ಆಗಿತ್ತು. ಏನಪ್ಪಾ ಅಂದ್ರೆ ಅಮೆರಿಕದ ಜೊತೆಗೆ ಟ್ಯಾರಿಫ್ಗೆ ಸಂಬಂಧಪಟ್ಟ ಇತ್ತೀಚೆಗೆ ಒಪ್ಪಂದ ಆಗಿತ್ತಲ್ಲ, ಆಗ ಅಮೆರಿಕ ಒಂದು ಷರತ್ತನ್ನು ವಿಧಿಸಿತ್ತು, ನೀವು ರಷ್ಯಾದಿಂದ ತೈಲ ಖರೀದಿಯನ್ನು ಬಂದ್ ಮಾಡಬೇಕು, ನೀವು ಅಮೆರಿಕ ಮತ್ತೆ ವೆನಿಜುವೆಲಾದಿಂದ ತೈಲವನ್ನು ಖರೀದಿ ಮಾಡಬೇಕು ಅಂತ. ಭಾರತ ನಾವು ರಷ್ಯಾದಿಂದ ನಿಲ್ಲಿಸಿದ್ದೀವಿ ಅಂತಲೂ ಹೇಳಿರಲಿಲ್ಲ, ಏನು ಯಾವುದೇ ಸ್ಪಷ್ಟನೆಯೂ ಕೂಡ ಕೊಟ್ಟಿರಲಿಲ್ಲ. ಆದರೆ ರಷ್ಯಾದಿಂದ ತೈಲ ಖರೀದಿ ಆಲ್ಮೋಸ್ಟ್ ನಿಲ್ಲುವ ಹಂತಕ್ಕೆ ಬಂದಿತ್ತು ಅನ್ನೋದು ಮಾತ್ರ ವಾಸ್ತವ ವಿಚಾರ. ಹೀಗಾಗಿ ಈಗ ರಷ್ಯಾ ತೈಲವನ್ನ ಕೊಡ್ತೀವಿ ಅಂದ್ರೂ ಕೂಡ ಅಮೆರಿಕ ಷರತ್ತನ್ನ ವಿಧಿಸಿದೆ. ಹೀಗಾಗಿ ತೈಲವನ್ನ ಖರೀದಿ ಮಾಡುವಂತ ಅವಕಾಶ ಭಾರತಕ್ಕಿದೆಯಾ ಎನ್ನುವಂತ ಪ್ರಶ್ನೆ ಇತ್ತು. ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಕ್ಲಾರಿಟಿ ಬಂದಿರಲಿಲ್ಲ. ಹೀಗಿರುವಾಗಲೇ ಅಮೆರಿಕದ ಖಜಾನೆ ಇಲಾಖೆ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಏನಂತ? ಭಾರತಕ್ಕೆ ನಾವು ಕಚ್ಚಾ ತೈಲವನ್ನ ರಷ್ಯಾದಿಂದ ಖರೀದಿ ಮಾಡೋದಕ್ಕೆ 30 ದಿನಗಳ ಕಾಲ ಅನುಮತಿಯನ್ನ ಕೊಡ್ತಾ ಇದ್ದೇವೆ. ಕಾರಣ ತೈಲ ಸರಬರಾಜು ನಿರಂತರವಾಗಿ ನಡಿಬೇಕು. ನಡೆದಿಲ್ಲ ಅಂತ ಆದ್ರೆ ಅದೊಂದು ರೀತಿಯಲ್ಲಿ ಇರಾನ್ಗೆ ಪ್ಲಸ್ ಆಗಿಬಿಡುತ್ತೆ. ಈ ಕಾರಣಕ್ಕಾಗಿ ನಾವು ಅನುಮತಿಯನ್ನ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅಮೆರಿಕ ಮತ್ತೆ ವೆನಿಜುವೆಲಾದಿಂದ ಭಾರತ ತೈಲವನ್ನ ಹೆಚ್ಚೆಚ್ಚು ಖರೀದಿ ಮಾಡುತ್ತೆ ಅಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಭಾರತಕ್ಕೆ ನಾವು ಅವಕಾಶವನ್ನ ಮಾಡ್ಕೊಡ್ತಿರೋದು ಬರೀ 30 ದಿನಗಳು ಮಾತ್ರ ಅಂತ ಈಗ ಅಮೆರಿಕದ ಕಡೆಯಿಂದ ಸ್ಟೇಟ್ಮೆಂಟ್ ಬಂದಿದೆ. ಈಗ ಇರುವಂತ ಪ್ರಶ್ನೆ ಅಂದ್ರೆ, ನಾವು ಅಮೆರಿಕದ ಮಾತನ್ನ ಕೇಳುವಂತ ಹಂತದಲ್ಲಿ ಇದ್ದೇವಾ? ನಾವು ಅಮೆರಿಕದ ಕೆಳಗಡೆ ಇದ್ದೇವಾ? ಅಮೆರಿಕ ಯಾವ ದೊಣ್ಣೆ ನಾಯಕ ನಮಗೆ ಅನುಮತಿಯನ್ನ ಕೊಡೋದಿಕ್ಕೆ? ಇದು ಜನ ಕೇಳ್ತಿರುವಂತ ಪ್ರಶ್ನೆ. ಇದು ಕೇಂದ್ರ ಸರ್ಕಾರ ಒಂದು ಕ್ಲಾರಿಟಿಯನ್ನ ಕೊಡ್ತು ಅಂತಾದ್ರೆ ಜನರ ತಲೆಯಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ಜನರ ತಲೆ ಒಳಗೆ ಒಂದು ಗಾಢವಾಗಿ ಕುತ್ಕೊಂಡು ಬಿಡುತ್ತೆ. ಅಂದ್ರೆ ಅಮೆರಿಕ ನಮ್ಮನ್ನು ಕಂಟ್ರೋಲ್ ಮಾಡ್ತಿದ್ಯಾ ಎನ್ನುವ ರೀತಿಯಲ್ಲಿ.